ಬತ್ತನೂರು ಗ್ರಾಮ ನಂದಿಗೆ ಹೋಬಳಿ ಅವನ ನಾವು ತಾಲೂಕು ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಹಾಸಭಾ ವತಿಯಿಂದ ಅವ್ರನ್ನ ಅಧ್ಯಕ್ಷರಾಗಿ ಈ ಸಂದರ್ಭ ನಾವು ಆಯ್ಕೆ ಮಾಡಿದ್ದೀವಿ. ಅವರಿಗೂ ಕೂಡ ಅಭಿನಂದನೆಗಳು. ಅವರು ಕೂಡ ತಿಳಿದಿದ್ದಾರೆ, ವಿಚಾರ ಹೊಂದಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಒಬ್ಬ ಹಿರಿಯರಿಗೆ ನಾವು ತಾಲೂಕು ಅಧ್ಯಕ್ಷರನ್ನ ಮಾಡಬೇಕಂತ ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಂಡ ಮೇಲೆ ಒಂದು ಅಧ್ಯಕ್ಷನಾಗಿ ಮಾಡಿದ್ದೀವಿ. ಹಾಗೆಯೇ ನಾಗರಾಜ್ ಬಿನ್ ಹನುಮಂತಪ್ಪ, ಬಾಲ್ಕುಂಟಳ್ಳಿ ಗ್ರಾಮ, ಪೋಷಿತಳ್ಳಿ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಆನಂದ್ ಬಿನ್ ಹುಸೇನಪ್ಪನವರು ಭಾರತ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಲ್ಲಿ ಹುಟ್ಟಿ ಅವರು ಕೂಡ ಪ್ರಿನ್ಸಿಪಲ್ ಆಗಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ನಮಗೂ ಕೂಡ ಮಾರ್ಗದರ್ಶನ ಅನೇಕ ವಿಚಾರಗಳಲ್ಲಿ ಮಾಡ್ತಾಯಿದ್ದಾರೆ. ಆನಂದನವರು ಅವ್ರನ್ನೂ ಕೂಡ ನಾವು ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಾದಾರ ಮಹಾಸಭಾದ ಕಾರ್ಯದರ್ಶಿಯಾಗಿ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ವಿ. ಅವರು ಕೂಡ ಶುಭಾಶಯ ನಡೆಸಿ. ಹಾಗೆಯೇ ಪ್ರಕಾಶ್ ಬಿನ್ ನಾರಾಯಣ ಸ್ವಾಮಿ, ಮಂಚನಬಾಲೆ ಗ್ರಾಮ, ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಖಜಾಂಚಿಗೆ ಆಯ್ಕೆ ಮಾಡಿದ್ದೀವಿ. ಮಹಿಳಾ ಪ್ರಾತಿನಿಧ್ಯ ವಿಚಾರಕ್ಕೆ ಬಂದಾಗ ಪ್ರಸ್ತುತ ನಗರಸಭಾ ಸದಸ್ಯರು ಶ್ರೀಮತಿ ಅಣ್ಣಮ್ಮ ಬಿನ್ ಶಿವಾನಂದ್, ಬಾಪೂಜಿ ನಗರ, ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದಾರೆ. ಹಾಗೆಯೇ ನಾಗರಾಜ್ ಬಿನ್ ಮುನಿಯಪ್ಪ, ಚಿತ್ರಪುರ ಗ್ರಾಮ, ಯುವಕರಿದ್ದಾರೆ, ಅವರು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದೀವಿ. ಮಂಚನಹಳ್ಳಿ ತಾಲೂಕು, ಅದು ಚಿಕ್ಕಬಳ್ಳಾಪುರ, ಎರಡೂ ತಾಲೂಕುಗಳಾಗಿರೋದ್ರಿಂದ ಮಂಚನಹಳ್ಳಿ ಚಿಕ್ಕಬಳ್ಳಾಪುರ ಎರಡೂ ಕೈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂತ ಕನ್ಸಿಡರ್ ಮಾಡಿ ಪ್ರಭು ಬಿನ್ ಕಮಲಪ್ಪ ಯುವಕನಿದ್ದಾನೆ, ಅವ್ರಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ, ಅವ್ರಿಗೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಟೆಲಿಫೋನ್ ಗಂಗಪ್ಪನಂತಲೇ ಪ್ರಸಿದ್ಧಿ, ಅವರ ಮಗ ಉಮೇಶ್, ಅವರು ಕೂಡ ಯುವಕರಿದ್ದಾರೆ, ಕಾಮರಾಡಳ್ಳಿ ಗ್ರಾಮ, ಅವ್ರನ್ನೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯನ ಮಾಡಿದ್ದೀವಿ. ಹಾಗೆಯೇ ನಮ್ಮ ತಲೇಸಂದ್ರ ಗ್ರಾಮದ ರಾಮಾಂಜನೇಯ ಬಿನ್ ಗುಡ್ಮಪ್ಪ ಅಂತೇಳಿ ಪೆರೇಸಂದ್ರ ಗ್ರಾಮ, ಮಂಡಿಕಲ್ ಹೋಬಳಿ, ಅವ್ರನ್ನೂ ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ದೀವಿ. ಹಾಗೆಯೇ ಹೋರಾಟಗಾರರಿಗೆ ಯಾರಾದರೂ ಅವಕಾಶ ಮಾಡಬೇಕು ಅಂತ ಹೇಳಿದಾಗ ಕರ್ನಾಟಕ ಮಾದಿಗ ದಂಡೋರ ಪ್ರತಿಯೊಂದು ಹೋರಾಟದಲ್ಲೂ ನಮ್ಮ ಸಮಾಜವನ್ನು ಕಟ್ಟುವಲ್ಲಿ ನಿರಂತರವಾಗಿ ಹೋರಾಟಗಳಲ್ಲಿ ಭಾಗವಹಿಸಿ ಗುಡ್ಗೋಜಿಗಳಿಂದ ಸೈಕಲ್ ಜಾಥವರು ನಾನು ಅವ್ರನ್ನೂ ಕೂಡ ಗಮನಿಸಿದ್ದೀನಿ. ಪೆದ್ದಣ್ಣ ಬಿನ್ ಮುನಿಯಪ್ಪ, ಜಿನ್ನೇವಸಡಿ, ಅವ್ರನ್ನೂ ಕೂಡ ವಿಶೇಷ ಆಹ್ವಾನಿತರಾಗಿ ಈ ಸಂದರ್ಭದಲ್ಲಿ ಮಾಡಿದ್ದೀವಿ. ಹಾಗೆ ವಿಶೇಷ ಆಹ್ವಾನಿತರಾಗಿ ಆಯ್ಕೆ ಮಾಡಿದಂಥ ನಮ್ಮ ಮಾದಾರ ಮಹಾಸಭಾದ ರಾಜ್ಯ ಅಧ್ಯಕ್ಷರಾದ KH ಮುನಿಯಪ್ಪ ಸಾಹೇಬರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ನಮ್ಮ ಆನೇಕಲ್ ನಾಯಕರನ್ನು ಮಾದಾರ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಅವರಿಗೂ ಸಹ ನನ್ನ ಜಿಲ್ಲಾ ವಿಶೇಷ ಆಹ್ವಾನಿತರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಬಂಧುಗಳೇ, ಏನು ದಿನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಾರ ಮಹಾಸಭಾ ಒಂದು ಸಂಘವನ್ನು ಹುಟ್ಟುಹಾಕಿದಂಥ ನಮ್ಮ ನಾಯಕರಾದ KH ಮುನಿಯಪ್ಪ ಸಾಹೇಬರಿಗೆ ಹಾಗೂ ಆನೇಕಲ್ ನಾಯಕರಮಣ್ಣ ಸಾಹೇಬರಿಗೆ ವಿಶೇಷವಾಗಿ ರಾಜ್ಯದ ಅವರು ಮಾಡಿರೋದಕ್ಕೆ ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಸಮುದಾಯ ಸುಮಾರು 40 ಲಕ್ಷ ಮೇಲ್ಪಟ್ಟು ಇದೆ. ಇದು ಈಗಾಗಲೇ ಯಾವಾಗ ಮಾಡಬೇಕಾಗಿತ್ತು, ಆದರೆ ಸ್ವಲ್ಪ ನಿಧಾನವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಮಾದಾರ ಸಭಾವನ್ನು ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಪದಾಧಿಕಾರಿಗಳನ್ನು ರಾಜ್ಯ ಸಮಿತಿ ಈಗಾಗಲೇ ಮಾಡಿದೆ. ಅದರಂತೆಯೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಟ್ಟಣಹಳ್ಳಿ ಕೃಷ್ಣಣ್ಣವ್ರನ್ನ ನಮ್ಮ ರಾಜ್ಯದ ಮುಖಂಡರು ಈಗಾಗಲೇ ಆಯ್ಕೆ ಮಾಡಿದ್ದಾರೆ. ನಿಜವಾಗಲೂ ಕೃಷ್ಣಣ್ಣವರು ನಿಜವಾಗ್ಲೂ ಪ್ರತಿಯೊಂದು ತಾಲೂಕಲ್ಲಿ ಹೋಗಿ ಪ್ರತಿಯೊಂದು ತಾಲೂಕಿನ ಅಧ್ಯಕ್ಷರುಗಳನ್ನು ಮಾಡಿ ಈಗಾಗಲೇ ಆ ಒಂದು ಏನು ಪದಾಧಿಕಾರಿಗಳ ಪಟ್ಟಿ ಈಗಾಗಲೇ ಮಾಡಿದ್ದಾರೆ. ನಿಜವಾಗಲೂ ಅವರು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುತ್ತೇನೆ. ಮುಂದಿನ